ಸೊ ಇದೊಂದು ಅಂತಾರಾಷ್ಟ್ರೀಯ ಸಮುದಾಯ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಪಶುಪಾಲಕ ಸಮುದಾಯ ಒಂದು ಝೋನ್ಗೆ ಸಂಬಂಧಪಟ್ಟಿದೆ, ಆದ್ರೆ ಅದೊಂದು ಅಂತಾರಾಷ್ಟ್ರೀಯ ಸಮುದಾಯ. ನೇಕಾರಿಕೆ, ಪಶುಗಾಯಿಕೆ, ನೇಕಾರಿಕೆ, ಚಿತ್ರಕಲೆ ಮತ್ತು ವ್ಯಾಪಾರ ಮತ್ತು ಇಡೀ ಪರ್ಷಿಯನ್ ಸಂಸ್ಕೃತಿಯ ಚಿತ್ರಗಳು ಅದರಲ್ಲಿವೆ. ನಮ್ಮಲ್ಲಿ ಹುಟ್ಟಿರುವ ಬೈಗಳು ನೋಡಿ ನಮ್ಗೆಲ್ಲ ಮೇಷ್ಟ್ರಿಗಳಿಗೆಲ್ಲರೂ ನಾವು ಶಾಲಾ ಮಕ್ಕಳಿದ್ದಾಗ ಕತೆಕಾಯಿ ದನ ಕಾಯಕ್ಕೆ ಹೋಗ್ತಿದ್ಯಲ್ವಾ. ಪಶುಪಾಲನೆಯು ನಮ್ಮ ಕಲ್ಚರ್ ನಲ್ಲಿ ವ್ಯಂಗ್ಯದ ಮಾತು ಆಗಿದೆ. ಯಾರು ಸೃಷ್ಟಿ ಮಾಡಿದ್ರು ಈ ಮಾತುಗಳನ್ನ? ಕೋ ಚನ್ನಬಸಪ್ಪ ಅಂತ ಇದ್ರು. ಅವ್ರು ಕೇಳಿದೆ, ಸರ್ ಏನ್ ಸರ್ ಇದು ಕೋ ಅಂದ್ರೆ? ಕೋಣದ ಮೇಲೆ ನಾವು ತೀರ್ಥಹಳ್ಳಿಯಿಂದ ಬಳ್ಳಾರಿಗೆ ಅಡಿಕೆ ತರ್ತಿದ್ವಪ್ಪ, ನಾವು ಕೋಣದವರು ಅಂತ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಸತ್ತೋರ್ ಮನೆ ಮುಂದೆ ಇಡೀ ದಿನ ಕುದುರೆ ಕುಣಿಯುತ್ತೆ. ನಂಗೆ ಅದು ಮೊದಲನೇ ಸಲ ಕೇಳಿ ಬಹಳ ಆಶ್ಚರ್ಯ. ಇಡೀ ದಿನ ಕುದುರೆ ಕುಣಿಯಕ್ಕೆ ಇಷ್ಟೇ ಸ್ಪೇಸ್ ಇದೆ. ಅದು ಶ್ರೀಮಂತರು ಮಾತ್ರ ಮಾಡ್ತಾರೆ. ಅದೇನಂದ್ರೆ ಕೂಲಿ ಮಾಡೋಕೆ ನಮ್ಮ ಈ ಕ್ಯಾಂಪಸ್ ಪಕ್ಕದ ಕೆರೆ ಮೇಲೆ ಹೋಗೋರು, ಅವ್ರ ಹಿಂದ್ಗಡೆ ಮಕ್ಕಳ ತರ ಎರಡು ಕುರಿ ಹೋಗೋರು. ರಾಮಯ್ಯನವ್ರು ಏನು ಹೇಳಿದ್ರು, ಜನಪದ ಕಥೆಗಳ ಸಂಕಲನ 1981ರಲ್ಲಿ ಅದು ಪ್ರಕಟ ಮಾಡಿದೆ. ಯಾಕಂದ್ರೆ 3 ವರ್ಷ ಒಂದು ಗೊಲ್ಲರಹಟ್ಟಿಯಲ್ಲಿ ಇರೋ ಅವಕಾಶ ನನಗೆ ಸಿಕ್ಕಿತ್ತು. ನಮ್ಮಪ್ಪ ಅಲ್ಲೊಂದು ಹೊಲ ಮಾಡಿದ್ರು, ಗೇರ್ಮರಡಿ ಅಂತ. ನನಗೆ ಅಲ್ಲಿ ಇದ್ದಾಗ 3 ವರ್ಷ ಕಥಾ ಸಂಕಲನ ನಾನು ಅಲ್ಲಿಂದ ಸಂಗ್ರಹ ಮಾಡಿದೆ. ಸ್ನೇಹಿತರೆ, ಈ ನನ್ನ ಮಾತನ್ನು ಕರ್ನಾಟಕದಲ್ಲಿ ದನಗಳನ್ನು ಸಾಗಣೆ ಮಾಡುವ ವಿಷಯದಲ್ಲಿ ಅಥವಾ ಮಾಂಸಾಹಾರ ತಿನ್ನುವ ವಿಷಯದಲ್ಲಿ ಯಾರೆಲ್ಲ ಕೊಲೆಗೆ ಈಡಾಗಿದ್ದಾರೋ ಎಲ್ಲ ಹುತಾತ್ಮರಿಗೆ ಅರ್ಪಿಸಕ್ಕೆ ಬಯಸ್ತೀನಿ. ಯಾಕಂದ್ರೆ ಪಶುಪಾಲಕರು ಆ ಹತ್ಯೆಗಳು ನಡೆದಾಗ ಯಾಕೆ ಮೌನ ವಹಿಸಿದ್ರು, ಮಾತಾಡಿದ್ರ ಅಂತ ನನಗೆ ಕಾಡ್ತಾ ಇದೆ. ಇವ್ರು ಸಾಕಿದ ಪಶುಗಳು ತಾನೇ ಅವ್ರು ಸಾಗಣೆ ಮಾಡಿದ್ದು, ಊಟ ಮಾಡಿದ್ದು. ಅವ್ರು ಕೊಲೆ ಆಗುವಾಗ ಸ್ಟೇಕ್ ಹೋಲ್ಡರ್ ಆಗಿರೋ ನಾವು ಒಂದು ಸಂಸ್ಕೃತಿಗೆ ಏನು ಮಾಡಿದ್ವಿ ನಾವು ಅನ್ನೋ ಪ್ರಶ್ನೆ ನನಗಿದೆ. ಹೀಗಾಗಿ ಆ ಹುತಾತ್ಮರಿಗೆ ಅರ್ಪಣೆ ಮಾಡ್ತೇನೆ. ಮತ್ತು ಒಂದು ಖಂಡನೆ ಮೂಲಕ ನಾನು ಮಾತನ್ನು ಶುರು ಮಾಡ್ತೇನೆ. ಅದೇನೆಂದರೆ, ಕಾರವಾರದ ಯಾರೋ ಒಬ್ಬ MLA ಅಥವಾ ಮಂತ್ರಿ ದನ ಸಾಗಣೆ ಮಾಡೋರಿಗೆ ಗುಂಡಿಕ್ಕಿ ಸಾಯಿಸ್ರಿ ಅಂತ. ಯಾವುದಾದ್ರೂ ಒಂದು ತಪ್ಪಾದರೆ ಅದಕ್ಕೆ ಕಾನೂನು ಇದೆ, ನ್ಯಾಯಾಲಯ ಇದೆ, ಸಂವಿಧಾನ ಇದೆ. ಒಬ್ಬ ಮಂತ್ರಿ, ಒಬ್ಬ ಶಾಸಕ ಗುಂಡಾಗಳ ಥರ ಬೀದಿಲಿ ಗುಂಡಿಕ್ಕಿ ಸಾಯಿಸಿ ಅಂತ ಹೇಳ್ತಾರಲ್ಲ, ಅದು ಕೇಳ್ಕೊಂಡು ನಾವು ಸುಮ್ಮನೆ ಇದ್ದೀವಲ್ಲ. ಮತ್ತು ಇನ್ನೊಬ್ಬ ಪಶುಪಾಲಕ ಸಮುದಾಯದಿಂದ ಬಂದ ವ್ಯಕ್ತಿ ಏನೋ ಬ್ರಿಗೇಡ್ ಅಂತ ಅಲ್ಲಿ ಶುರು ಮಾಡ್ತಾ, ಯಾರ್ಯಾರು ಮಾಂಸ ತಿಂತಾರೆ ನಮ್ಗೆ ಎಷ್ಟು ಇಲ್ಲದೆ ಇರೋದು ಅವ್ರ ಕೈ ಕಡೀರಿ, ನಾಲ್ಗೆ ಕಡೀರಿ ಅಂತ ಅವ್ರು 20 ವರ್ಷದಿಂದ ಹೇಳ್ತಿದ್ದಾರೆ. ಅವರು ಇಂಥ ರಾಜಕಾರಣವನ್ನು ನಾನು ಖಂಡಿಸಿ ನನ್ನ ಮಾತನ್ನು ಆರಂಭಿಸ್ತೇನೆ. ಸ್ನೇಹಿತರೆ, ನಾನು ಟ್ರೆಕ್ಕಿಂಗ್ ಬಹಳ ಮಾಡ್ತೇನೆ. ಹಿಮಾಲಯಕ್ಕೆ ಹೋದಾಗ ಅಲ್ಲಿ ಬಕ್ರಿವಾಲಗಳು ಅಂತ ಇದ್ದಾರೆ. ಆ ಬಕ್ರಿವಾಲಗಳ ಹತ್ರ ಮಾತಾಡಿದೆ ನಾನು. ಅದು ಎಂಥ ಅಂತಾರಾಷ್ಟ್ರೀಯ. ಆಮೇಲೆ ಪ್ಯಾಲೆಸ್ತೈನ್, ಇಸ್ರೇಲ್, ಜೋರ್ಡಾನ್ ದೇಶಕ್ಕೆ ಹೋದಾಗ ಬೆವುದಿನ್ ಅಂತ ಒಬ್ಬ ಅರಬ್ ಒಂಟೆ ಮತ್ತು ಕುರಿ ಮೇಕೆ ಸಾಕು ಸಮುದಾಯಗಳ ಜೊತೆಗೆ ಮಾತಾಡಿದೆ. ಕಂಬಳಿ ನೇಯ್ತಾರೆ, ಈ ಪ್ರಾಣಿಗಳನ್ನು ಸಾಕ್ತಾರೆ. ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ದೇನೆಂದರೆ, ಈ ದೇಶಗಳೆಲ್ಲ ಆಗೋಕ್ಕೆ ಮುಂಚೆ ನಮ್ದು ದೊಡ್ಡದೊಂದು ಕಾರಿಡಾರ್ ಇತ್ತು, ಒಂದು 5-6 ದೇಶ ಸುತ್ತಾಕೋ ಥರದ್ದಿತ್ತು. ಇವಾಗ ನಮಗೆ ಹೋಗೋಕ್ಕೆ ಆಗ್ತಿಲ್ಲ, ಎಲ್ಲ ಅಡ್ಡಿಗಳು ಅಂತ. ಹಿಮಾಲಯದ ಬಕ್ರಿವಾಲಗಳು ದೇ ಆರ್ ಆಲ್ ಮುಸ್ಲಿಮ್ಸ್. ಅವರು ಉಜ್ಬೆಕಿಸ್ತಾನ್, ಆಫ್ಘಾನಿಸ್ತಾನ್, ಈಗಿನ ಪಾಕಿಸ್ತಾನ್, ಸ್ವಲ್ಪ ಮಟ್ಟಿಗೆ ಚೈನಾ, ಹಂಗೆಲ್ಲ ಹೋಗ್ತಾ ಇದ್ರು. ಹಿಮಾಲಯದ ಕೊನೆಯೂರು ಮಾನ ಅಂತ ಇದೆ, ಬದ್ರಿನಾಥ್ ಹತ್ರ. ಅಲ್ಲಿ ಜನ, ಅದು ಕೊನೆ ಹಳ್ಳಿ ಅದು, ಅಲ್ಲಿನ ಜನ ಮೇಯ್ಸಕ್ಕೆ ಶತಮಾನಗಳಿಂದ ಕುರಿಯನ್ನು ಟಿಬೆಟ್ ಚೈನಾಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಇದೊಂದು ಅಂತಾರಾಷ್ಟ್ರೀಯ ಸಮುದಾಯ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಪಶುಪಾಲಕ ಸಮುದಾಯ ಒಂದು ಝೋನ್ಗೆ ಸಂಬಂಧಪಟ್ಟಿದೆ, ಆದರೆ ಇದೊಂದು ಅಂತಾರಾಷ್ಟ್ರೀಯ ಸಮುದಾಯ. ನಮ್ಮ ರೆವಿನ್ಯೂ ಗಡಿಗಳನ್ನು, ರಾಜ್ಯದ ಗಡಿಗಳನ್ನು ಮೀರುವ ಒಂದು ಅಂತಾರಾಷ್ಟ್ರೀಯ ಸಮುದಾಯ ಅನ್ನೋದಕ್ಕಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ನಮ್ಮಪ್ಪ ಕಮ್ಮಾರಾಗಿದ್ದ, ದನಗಳ ಸಾಟಿ ವ್ಯಾಪಾರ ಮಾಡ್ತಿದ್ದ. ನಮ್ಮ ಮನೇಲಿ ದನಗಳಿದ್ವು ಮತ್ತು ಅಂದರೆ ಮಿಕ್ಸ್ಡ್ ಎಕನಾಮಿ, ಸ್ವಲ್ಪ ಹೊಲನೂ ಇತ್ತು. ನಾನು ಮುಂದೆ ಆ್ಯಕ್ಚುಲಿ ಆ ಶಬ್ದ ಅದನ್ನು ಬಳಸಕ್ಕಿದ್ದೇನೆ. ಏನಂದರೆ, ಪಶುಪಾಲಕ ಸಮುದಾಯಗಳ ಬಗ್ಗೆ ಮಾತಾಡಬೇಕಾಗಿರೋ ಅಷ್ಟೇ ಇಂಪಾರ್ಟೆಂಟು ಪಶುಪಾಲಕ ಕುಟುಂಬಗಳ ಬಗ್ಗೆನೂ ಮಾತಾಡಬೇಕಾಗಿದೆ ಅನ್ನೋದು ನನ್ನ ಮಾತು. ನಮ್ಮ ಮನೆಯನ್ನು ಬದುಕಿಸಿದ ಅನೇಕ ಸಂಸ್ಕೃತಿಗಳಲ್ಲಿ ಕಮ್ಮಾರಿಕೆ ಒಂಚೂರು, ಬೇಸಾಯ ಒಂಚೂರು, ದನ ಸಾಕೋದು ಒಂಚೂರು, ನಮ್ಮಪ್ಪ ಮಾಡ್ತಿದ್ದ ಸಾಟಿ ವ್ಯಾಪಾರ. ಸೊ ಪಶುಪಾಲನೆ ಅನ್ನೋದನ್ನು ಪ್ರತ್ಯೇಕ ಮಾಡಿ ನೋಡ್ತಾ ಇದ್ದೀವಾ ಅನ್ನೋದು ನನಗೆ ಒಂದು ಸಂಶಯ. ಮೂರನೇದು,
ನನ್ನ ನೇಕಾರಿಕೆ ಮೇಲೆ ವೈಯಕ್ತಿಕವಾಗಿ ಬಹಳ ಪ್ರೀತಿ. ಅದೊಂದು ದೊಡ್ಡ ಮೆಟಫರ್ ಅದು. ನಾನು ನೇಕಾರಿಕೆ ಮೇಲೆ ಬರೆದೊಂದು ಲೇಖನ ಪಂಚಗೆರವರು ಇಷ್ಟಪಟ್ಟಿದ್ರು ಅಂತ ಕಾಣ್ತದೆ. ಪುಸ್ತಕದ ಹೆಸರೇ ಹಾಸು ಹೊಕ್ಕು ಅಂತ. ಎಲ್ಲೋದ್ರೂ ಕಂಬಳಿ ನೇಯೋದನ್ನ ನೋಡೋಕ್ಕೆ ಇಷ್ಟಪಡ್ತೀನಿ, ಎಲ್ಲೋದ್ರೂ ಮಗ್ಗದ ನೇಕಾರಿಕೆ ನೋಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಸಂಸ್ಕೃತಿನ, ಸಂಗೀತನ, ಸಾಹಿತ್ಯನ ಇವೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ನೇಕಾರಿಕೆ ಒಂದು ದೊಡ್ಡ ಮೆಟಫರ್ ಅಂತ ನನಗೆ ಯಾವಾಗಲೂ ಅನಿಸಿದೆ. ನಾನು ಇರಾನ್ ಮತ್ತು ಉಜ್ಬೇಕಿಸ್ತಾನ್ ದೇಶಗಳಲ್ಲಿ ಹೋದಾಗ ಮುದ್ದಾಮಾಗಿ ಕಾರ್ಪೆಟ್, ರತ್ನಗಂಬಳಿ ಅಂತಾರಲ್ಲ, ಆ ರತ್ನಗಂಬಳಿ ನೇಯೋ ಜಾಗಗಳಿಗೆ ಹೋದ ರತ್ನಗಂಬಳಿಯ ಶ್ರೇಷ್ಠ ಮ್ಯೂಸಿಯಂಗಳಿವೆ ಅಲ್ಲಿ. ಪಶುಪಾಲಕ ಸಮುದಾಯದ ಒಂದು ದೊಡ್ಡ ಕಾಣಿಕೆ. ಯಾಕಂದರೆ ಇಡೀ ಚೈನಾದ ಬೀಜಿಂಗ್ನಿಂದ ಹಿಡಿದು ರೋಮ್ವರೆಗೆ 7,500 ಕಿಲೋಮೀಟರ್ನ ಸಿಲ್ಕ್ ರೂಟ್ನಲ್ಲಿ ರತ್ನಗಂಬಳಿಗಳು ಮಾರಾಟ ಆಗ್ತಾ ಇತ್ತು. ಸೊ ಪಶುಪಾಲನೆಗೆ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಕ್ರಿಯೇಟ್ ಮಾಡಿದ್ದು ಇರಾನ್, ಉಜ್ಬೇಕಿಸ್ತಾನ್, ತಾಷ್ಕೆಂಟ್ ಆ ಭಾಗದ ನೇಕಾರರು ಅಂತ ಅನಿಸ್ತದೆ. ಮತ್ತು ಬಹಳ ದೊಡ್ಡ ದೊಡ್ಡ ಪ್ರವಾದಿಗಳು ಕುರಿಗೆ ಕಂಬಳಿಗೆ ಸಂಬಂಧಪಟ್ಟವರು. ಪೈಗಂಬರರು ತಮ್ಮ ಬಾಲ್ಯದಲ್ಲಿ ಬಹಳ ಬಡತನ, ಯಾಕಂದರೆ ಎಲ್ಲಿ ಮಳೆ ಕಡಿಮೆ ಬೀಳ್ತದೋ ಅಲ್ಲಿ ಪಶುಪಾಲನೆ ಇರ್ತದೆ ಮತ್ತು ನೇಕಾರಿಕೆ ಇರ್ತದೆ. ಪೈಗಂಬರರು ಬಹಳ ಬಡತನದಲ್ಲಿ ಇದ್ದಿದ್ದರಿಂದ ಮೊದಲು ಕುರಿ ಕಾಯ್ತಿದ್ರು. ಅವ್ರಿಗೆ ಅವರ ಕುರಿತು ಹಾಡುವ ಹಾಡುಗಳಲ್ಲಿ ಕಂಬಳಿ ವಾಲ ಅಂತಲೇ ಕರೀತಾರೆ. ಕಾಲೆ ಕಂಬಳಿ ವಾಲೆ ಅಂತಲೇ ಹಾಡೇ ಇದೆ. ಇನ್ನು ಬೆತ್ಲೆಹೇಮ್ಗೆ ಹೋದಾಗ ನಾನು, ನಜರತ್ ಮತ್ತು ಬೆತ್ಲೆಹೇಮ್, ಅಲ್ಲಿ ಯೇಸು ಹುಟ್ಟಿದ್ದು ನಮ್ಗೆ ಗೊತ್ತಿದೆ, ಕೊಟ್ಟಿಗೆ ಮನೆ ಇದಲ್ವ, ಕುರಿ ಕೊಟ್ಟಿಗೆಯಲ್ಲಿ, ರೊಪ್ಪದಲ್ಲಿ. ಇವತ್ತು ಡಿಸೆಂಬರ್ನಲ್ಲಿ ಅವರು ಮಾಡುವಾಗ ರೊಪ್ಪದಲ್ಲೆಲ್ಲ ಇದು ಮಾಡ್ತಾರೆ. ಮತ್ತು ಅಲ್ಲಿ ನೇಕಾರಿಕೆ ಇದೆ, ತುಂಬ ದೊಡ್ಡ ಮಟ್ಟದ ನೇಕಾರಿಕೆ ಇದೆ. ಅಂದರೆ ನಮ್ಮ ಕೃಷ್ಣ ಇತ್ಯಾದಿ ಒಳಗೊಂಡಂತೆ ಭಾಳ ದೊಡ್ಡ ಪ್ರವಾದಿಗಳು ಇವರೆಲ್ಲರ ಹಿಂದೆ ನೇಕಾರಿಕೆ ಮತ್ತು ಪಶು ಸಾಕಣೆ ಇದೆ ಅನ್ನೋದು ನನಗೆ, ಅದನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅಂದರೆ ಪಶುಪಾಲನೆಯ ಬುನಾದಿ ಮೇಲೆ ಹುಟ್ಟಿದ ಈ ಅನೇಕ ಕರಕುಶಲ ಕಲೆಗಳು ಜಗತ್ತಿನ ವ್ಯಾಪಾರ ಮಾರುಕಟ್ಟೆಗಳನ್ನು ಆಳಿವೆ ಅನ್ನೋದಕ್ಕಾಗಿ ನಾನು ಕಾರ್ಪೆಟ್ಗಳ ಮೇಲೆ ಪ್ರಜಾವಾಣಿಯಲ್ಲಿ ಎಲ್ಲೋ ಬರದೆ ಅಂತ ಕಾಣುತ್ತೆ ನಾನು ದೊಡ್ಡ ಲೇಖ. ಅದ್ರಲ್ಲಿ ಏನೇನು ಇದೆ ಅಂದರೆ ನಾವು ಬರೀ ಪಶುಗಾಹಿತನವನ್ನು ಮಾತ್ರ ಇಟ್ಕೊಂಡು ಅದಕ್ಕೆ ಲಗತ್ತಾದ ಇತರ ಅನೇಕ ಎಕಾನಮಿಗಳನ್ನು ಜೋಡಿಸಿಕೊಂಡು ನೋಡುವ ಒಂದು ದೃಷ್ಟಿಕೋನವನ್ನು ಬಹಳ ಅದು ಉಪಯುಕ್ತ ಅಂತ ಅನಿಸ್ತಾ ಇದೆ. ನೇಕಾರಿಕೆ, ಪಶುಗಾಹಿತನ, ನೇಕಾರಿಕೆ, ಚಿತ್ರಕಲೆ ಮತ್ತು ವ್ಯಾಪಾರ ಮತ್ತು ಇಡೀ ಪರ್ಷಿಯನ್ ಸಂಸ್ಕೃತಿಯ ಚಿತ್ರಗಳು ಅದರಲ್ಲಿವೆ. ಸೊ ಬರೀ ಕುರಿಗಾಹಿಗಳಲ್ಲ, ಬರೀ ಉಣ್ಣೆ ಪ್ರಶ್ನೆ ಅಲ್ಲ, ಅದು ನೂಲಿನ ಪ್ರಶ್ನೆ ಅಲ್ಲ, ಅದ್ರ ಜೊತೆಗೆ ಏನೇನೆಲ್ಲ ಲಗತ್ತಾಗ್ಬಿಟ್ಟಿದೆ. ಹೀಗಾಗಿ ಈ ಎಕಾನಮಿಗಳನ್ನು ಕೂಡಿಸಿ ನೋಡುವ ಒಂದು ಅಧ್ಯಯನಗಳನ್ನು ನಾವು ಹೆಚ್ಚು ಮಾಡಬೇಕಾಗಿದೆ ಅಂತ ಅನಿಸ್ತದೆ. ಎರಡನೇ ಮಾತು ಹೇಳಬೇಕಾಗಿದೆ, ಒಂದು 7-8 ಮಾತು ಅಷ್ಟೇ ಆಡ್ತೀನಿ, ಭಾಳ ಸಂಕ್ಷಿಪ್ತ ಮುಗಿಸ್ತೇನೆ. ಈ ನಂಗೆ ಸರ್ ಪಶುಪಾಲಕ ಶಬ್ದಕ್ಕಿಂತ ಬೇರೆ ಯಾವುದೊಂದು ಕನ್ನಡ ಶಬ್ದ ಇನ್ನು ಹುಡ್ಸಕ್ಕೆ ಇದೆಯಾ ನಂಗೆ ಗೊತ್ತಿಲ್ಲ. ಹಾಲುಮತನ ಅಲ್ಲ, ಎಲ್ಲ ಪ್ರಾಣಿಗಳನ್ನು ಒಳಗೊಳ್ಳೋ ಒಂದು ಕನ್ನಡ ಶಬ್ದ ಹುಟ್ಟಿಸ್ಬೇಕಾಗಿ. ಹೌದಾ? ಹಾಲು ಕರೆಯೋದೆಲ್ಲ ಸಸ್ತನಿಗಳು, ಹೌದಲ್ಲ? ಈ ಪಶು ಶಬ್ದ ಕನ್ನಡದಲ್ಲಿ ಒಂದು 5-6 ವಿಶಿಷ್ಟವಾದ ವಿರುದ್ಧವಾದ ಅರ್ಥಗಳನ್ನು ಒಳಗೊಂಡಿದೆ. ಉದಾಹರಣೆ, ಬಲಿಪಶು, ಪಾಪದ ಪ್ರಾಣಿ, ಹಬ್ಬಕ್ಕೆ ತಂದ ಹರಕೆ ಕುರಿಯಲ್ಲಿ ಹೇಳುವಾಗ ಅದೊಂದು ವಿವೇಚನೆ ಇಲ್ಲದ ಒಂದು ವಸ್ತು, ಅದಕ್ಕೇನು ಬುದ್ಧಿ ಇಲ್ಲ, ಪಾಪ ಅದು ಸಾಯ್ತಿದೆ ಅನ್ನೋ ಒಂದು ಅರ್ಥ ಇದೆ. ನಮ್ಮಲ್ಲಿ ಹುಟ್ಟಿರುವ ಬೈಗಳು ನೋಡಿ, ನಮಗೆಲ್ಲ ಮೇಷ್ಟ್ರುಗಳಿಗೆಲ್ಲರ ನಾವು ಶಾಲಾ ಮಕ್ಕಳಿದ್ದಾಗ ಕತೆಕಾಯಿ ದನ ಕಾಯಕ್ಕೆ ಹೋಗ್ತಿದೆಯಲ್ವಾ. ಪಶುಪಾಲನೆಯು ನಮ್ಮ ಕಲ್ಚರ್ನಲ್ಲಿ ವ್ಯಂಗ್ಯದ ಮಾತು ಆಗಿದೆ. ಯಾರು ಸೃಷ್ಟಿ ಮಾಡಿದ್ರು ಈ ಮಾತುಗಳನ್ನು? ದನ ಇದ್ದಂಗಿದ್ದಾನೆ, ಹಂದಿ ಇದ್ದಂಗಿದ್ದಾನೆ, ಕತ್ತೆ ಇದ್ದಂಗಿದ್ದಾನೆ, ಈ ಬೈಗಳನ್ನ ಯಾರು ಶುರು ಮಾಡಿದರು? ಯಾವ ಪಶುಪಾಲನೆ ಆಹಾರ, ಅದರ ಹಾಲು, ಅದರ ಉಣ್ಣೆ, ಅದರ ಕಂಬಳಿ ಎಲ್ಲ ಬಳಸೋ ಸಮುದಾಯಗಳೇ ಸೃಷ್ಟಿ ಮಾಡಿದೆ. ನಮ್ಮ ಕಲ್ಚರ್ನಲ್ಲಿರೋ ದೊಡ್ಡ ಸಮಸ್ಯೆ ಅಂದರೆ ಅತ್ಯಂತ ಉಪಯುಕ್ತವಾದ ಕುಶಲತೆಗಳನ್ನು, ಶ್ರಮವನ್ನು, ಕುಶಲತೆಗಳನ್ನು, ಪ್ರತಿಭೆಯನ್ನು, ಉಪಯುಕ್ತತೆ, ಆದರೆ ಅದಕ್ಕೆ ಕೆಳಮಟ್ಟದಲ್ಲಿ ಇಡೋದು, ಚರ್ಮಕಾರಿಕೆ ಈ ಥರದ್ದು ಅದೊಂದು. ಆಮೇಲೆ ಹಸುವನ್ನು ಆರಾಧನೆ ಮಾಡುವ ಸಂಸ್ಕೃತಿ ಸೃಷ್ಟಿ ಮಾಡಿರುವ ದೊಡ್ಡ ಹಿಂಸೆ. ಆಮೇಲೆ ಪ್ರಾಣಿಗಳಿಂದ ಎಷ್ಟೆಲ್ಲ ಸಂಗತಿಗಳಿವೆ ಕನೆಕ್ಟ್ ಆಗಿವೆ ಅನ್ನೋದನ್ನು ನಮ್ಮ ಸ್ನೇಹಿತರು ಹೇಳಿದರು. ಬಹುಶಃ ಗಾಣಿಗರು ದನಗಳನ್ನು, ಕೋಣಗಳನ್ನು ಕಟ್ತಾರೆ. ಮುಸ್ಲಿಮ್ಸ್ ಜಟ್ಕಾಗಳು, ಕುದುರೆಗಳ ಬಗ್ಗೆ ವ್ಯಾಪಾರ,
ನಮ್ಮಲ್ಲಿ ಕೋ ಚನ್ನಬಸಪ್ಪ ಅಂತ ಇದ್ರು. ಅವ್ರು ಕೇಳಿದೆ, ಸರ್ ಏನು ಸರ್ ಇದು ಕೋ ಅಂದರೆ, ಕೋಣದ ಮೇಲೆ ನಾವು ತೀರ್ಥಹಳ್ಳಿಯಿಂದ ಬಳ್ಳಾರಿಗೆ ಅಡಿಕೆ ತರ್ತಿದ್ವಪ್ಪ ನಾವು ಕೋಣದವರು ಅಂತ. ಒಬ್ರು ಕತ್ತಿ ಅಂತ ತೀರ್ಕೊಂಡ್ರು ಬೆಳಗಾಂನಲ್ಲಿ. ಕತ್ತಿ ಅಲ್ಲ ಅದು, ಕತ್ತಿ ಮೇಲೆ ಸಾಗಣೆ ಮಾಡ್ತಾ ಇದ್ದವರು. ಮತ್ತು ಎಂಟತ್ತಿನವರು ಅಂತ ಇದ್ದಾರೆ. ಸೊ ಪಶುಗಳು ನಮ್ಮಲ್ಲಿ ವ್ಯಾಪಾರದಲ್ಲಿ ಬಹಳ ಮುಖ್ಯವಾದ ವಾಹನಗಳಾಗಿದ್ದು ಅನ್ನೋದನ್ನು ಮರಿಬಾರದು. ಕೃಷಿ ಅಫ್ಕೋರ್ಸ್, ಇಡೀ ಹಿಮಾಲಯದ ಟ್ರೆಕ್ಕಿಂಗ್ ಒಂದು ಪ್ರವಾಸೋದ್ಯಮ ಕುದುರೆ ಮತ್ತು ಕತ್ತೆ ಮತ್ತು ಹೇಸರಗತ್ತೆಗಳ ಮೇಲೆ ನಿಂತಿದೆ. ಆಹಾರ, ಚರ್ಮೋತ್ಪಾದನೆ, ಮೆಡಿಸನ್, ಇಷ್ಟೊಂದು ಉಪಯುಕ್ತತೆಯುಳ್ಳ ಅನೇಕ ಎಕಾನಮಿಗಳಿಗೆ ಜನ್ಮ ಕೊಟ್ಟ ಈ ಪಶುಗಾಯಿತನ ನಮ್ಮ ಕಲ್ಚರ್ನಲ್ಲಿ ಯಾಕೆ ಹಿಂಸೆಗೆ, ಅವಮಾನಕ್ಕೆ, ಬೈಗಳಿಗೆ ಕಾರಣ ಆಗಿದೆ ಅನ್ನೋದು ನನಗೆ ಯಾವಾಗಲೂ ಕಾಡ್ತಾ ಇದೆ. ನನಗೆ ಇನ್ನೊಂದು ಪ್ರಶ್ನೆ ಕಾಡ್ತಿದೆ, ನಾನು ತಪ್ಪಾದರೆ ತಿದ್ದೋಕ್ಕೆ ನೀವೆಲ್ಲ ಅದರಲ್ಲಿ ಆಳವಾಗಿ ಕೆಲಸ ಮಾಡಿದ್ರಿದ್ದೀರಿ. ಈ ಪಶುಗಾಯಿ ಸಂಸ್ಕೃತಿ ಮೇಲೆ ಅಧ್ಯಯನ ಈ ಥರದ್ದೆಲ್ಲ ನೋಡುವಾಗ ಭಾಳ ಮುಖ್ಯವಾಗಿ 4 ಪ್ರಾಣಿಗಳೇ ಕಾಣ್ತೀವಿ: ದನ, ಕುರಿ, ಆಡು, ಎಮ್ಮೆ. ಇವತ್ತು ಹಂದಿ ಸಂಬಂಧಪಟ್ಟ ಬಂದಿದ್ದಾರೆ ಅಂತ ಕೇಳಿ ಸಂತೋಷ ಆಯಿತು ನನಗೆ. ನಮಸ್ಕಾರ ಸರ್. ಹಂದಿ, ಕತ್ತೆ, ಕುದುರೆ, ಒಂಟೆ ಮತ್ತು ನಮ್ಮ ಉತ್ತರ ಭಾರತದಲ್ಲಿ ಯಾಕಂತಲೂ ಏನೋ ಒಂದು ದನ ಇದೆ. ಈ ಕತ್ತೆ ಮತ್ತು ಕುದುರೆಗಳು ಕರ್ನಾಟಕದಲ್ಲಿ ಬಹಳ ಇಂಪಾರ್ಟೆಂಟ್ ಆದ 2 ಪ್ರಾಣಿಗಳು. ಉತ್ತರ ಕರ್ನಾಟಕದಲ್ಲಿ ಅನೇಕ ಜಾತ್ರೆಗಳು, ಉರುಸುಗಳು ಕತ್ತೆಗಳ ಮಾರಾಟದ ಉರುಸುಗಳು ಉತ್ತರ ಕರ್ನಾಟಕದಲ್ಲಿ. ಮತ್ತು ಕುದುರೆಯನ್ನು ಫಾರಮ್ನಲ್ಲಿ ಏನು ಇಲ್ಲೆಲ್ಲೂ ಇದೆಯಲ್ಲ ಕುಣಿಗಲ್ ಹತ್ರ. ಆದರೆ ಉತ್ತರ ಕರ್ನಾಟಕದಲ್ಲಿ ತುಂಬ ಆ ಥರ ಕೆಲವು ವ್ಯಕ್ತಿಗಳೇ ಕುದುರೆಗಳನ್ನು ಸಾಗಿಸಿದ್ದಾರೆ. ನಾನು ಕೇಳಿದೆ, ಈ ಕುದುರೆಗಳು ಯಾರ್ಯಾರಿಗೆ ಕೊಡ್ತೀರಿ ಅಂತ. ಅವ್ರು ಹೇಳಿದ್ರು, ಯಾರ್ಯಾರಿಗೆ ರೇಸ್ನವ್ರಿಗೆ ಕಡಿಮೆ, ಅವರು ಬೇರೆ ಬೇರೆ ಜನಗಳಿಗೆ ಕುದುರೆ ಸಾಕಾಣಿಕೆ ಭಾಳ ದೊಡ್ಡ ಒಂದು ಇಂಡಸ್ಟ್ರಿ ಥರ ಅಲ್ಲಿ ನಡೀತಾ ಇದೆ ರಾಯಬಾಗಲ್ಲೆಲ್ಲ. ಸೊ ನಾವು ಕೆಲವು ಪ್ರಾಣಿಗಳನ್ನು, ಒಂಟೆ, ಕುದುರೆ, ಕತ್ತೆ, ಹಂದಿ, ಈ ಥರದ ಪ್ರಾಣಿಗಳನ್ನು ಸಾಕೋರ್ನ ಅವರ ಎಕಾನಮಿಗಳನ್ನು ಹೆಚ್ಚು ಚರ್ಚೆಗೆ ತಗೊಂಡಿಲ್ವಾ ಅಂತ ನನಗೆ ಅನಿಸ್ತಿದೆ. ಅಂದರೆ ಹೆಚ್ಚಾಗಿ ಕುರಿ, ದನಗಳ ಮೇಲೆ, ಎಮ್ಮೆಗಳ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದೀವಿ ಅಂತ. ಅದರಿಂದ ಈ ಪಶುಪಾಲನೆ ಶಬ್ದಕ್ಕೆ ಎಲ್ಲ ಪಶುಗಳನ್ನು ಸೇರಿರುವ ಒಂದು ಒಳಗೊಳ್ಳುವಿಕೆ ಇನ್ನೂ ಸಾಧ್ಯ ಆಗಬೇಕು ಅಂತ ನನಗೆ ಅನಿಸ್ತಾ ಇದೆ. ಮತ್ತು ಹಂದಿ ಸಾಕಣೆಯನ್ನು ಬಹಳ ಗೌರವಾನ್ವಿತ ನಾವು ಇನ್ನೂ ಪರಿಗಣಿಸೋಕ್ಕೆ ಆಗಿಲ್ಲ. ಅದೊಂದು ಅನ್ಟಚಬಿಲಿಟಿ ಥರನೇ ನಾವು ನೋಡ್ತಾ ಇದ್ದೀವಿ. ಆದರೆ ಅದು ಹೆಚ್ಚು ಜನಪ್ರಿಯ ಆಗಿದೆ. ಇತ್ತೀಚೆಗೆ ನೋಡಿ, ನಮ್ಮ ಬೆಂಗಳೂರು, ಮೈಸೂರಲ್ಲೆಲ್ಲ ಮಾಂಸಾಹಾರದ ಹೋಟ್ಲುಗಳು ಸಿಕ್ಕಾಪಟ್ಟೆ ದೊಣ್ಣೆ ಬಿರಿಯಾನಿ ಎಲ್ಲ ಹಂದಿ ಮಾಂಸ ಸಿಗುತ್ತೆ. ಆದರೆ ಅದ್ರ ಬಗೆಗಿನ ಭಾವನೆ, ಕೀಳು ಭಾವನೆ ಇನ್ನೂ ಹೋಗೇ ಇಲ್ಲ ಅಂತ ನನಗೆ ಅನಿಸುತ್ತೆ. ಮತ್ತು ನಾಯಿನೂ ಸೇರಿಸ್ಕೋಬೇಕು ಪಶುಪಾಲನೆಯಲ್ಲಿ, ಯಾಕಂದ್ರೆ ನಾಯಿ, ಮುದೋಳದ ನಾಯಿ. ಸೊ ಈ ಪಶುಪಾಲನೆ ಶಬ್ದ ಗೊಲ್ಲರು, ಕುರುಬರು, ಈ ಥರದ ಕೆಲವು ಸಮುದಾಯಗಳಿಗೆ ಮಾತ್ರ ಕಾನ್ಸಂಟ್ರೇಟ್ ಆಗಿ ಬೇರೆ ಪ್ರಾಣಿಗಳ ಸಾಕಣೆ, ಅದರ ಎಕಾನಮಿಗಳನ್ನು ಬಿಟ್ಟುಕೊಟ್ಟಿದೆಯಾ ಈ ಅಧ್ಯಯನಗಳಲ್ಲಿ ನನಗೆ ಗೊತ್ತಿಲ್ಲ, ಚಳುವಳಿಗಳಲ್ಲಿ. ಇದು ನನಗೆ ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಂತ ಅನಿಸ್ತದೆ. ನಾನು ಸಾಂಸ್ಕೃತಿಕ ಅಧ್ಯಯನ ವಿದ್ಯಾರ್ಥಿ ಆದ್ದರಿಂದ ಇದು ನಿಮಗೆ ಅಗತ್ಯ ಇಲ್ಲೋ ಗೊತ್ತಿಲ್ಲ, ಬಟ್ ಹೇಳೋಕೆ ಬಯಸ್ತೀನಿ. ನಮ್ಮ ಈ ಪ್ರಾಣಿಗಳು ಎಷ್ಟು ಬಗೆಯ ಒಂದು ಸಾಂಸ್ಕೃತಿಕ ರಚನೆಗಳಿಗೆ ಕಾರಣ ಆಗಿವೆ ಅಂತ ನಮ್ಗೆ ಇವಾಗ ಎಲ್ಲ ಸರ್ಕಲ್ಗಳಲ್ಲೂ ಒಂದು ಕುದುರೆ ಮೇಲೆ ಕೂತಿರೋ ಚೆನ್ನಮ್ಮನೋ ಬಸವಣ್ಣನೋ ಇದ್ದೇ ಇದ್ದಾರೆ. ಅಂದರೆ ಇವತ್ತು ಪ್ರಾಣಿ ಒಂದು ಕುದುರೆ ಪರ್ಟಿಕ್ಯುಲರ್ ಅಧಿಕಾರದ ಸಂಕೇತ. ನೀವು 2-3 ದಿನ ನ್ಯೂಸ್ ನೋಡಿದರೆ, ಇವತ್ತಿನ ನ್ಯೂಸ್ ಅನಿಸುತ್ತೆ, ದೊಡ್ಡ ಪೊಲೀಸ್ ಪ್ರೊಟೆಕ್ಷನಲ್ಲಿ ಒಬ್ಬ ಮದುಮಗ ಗುಜರಾತಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಮೆರವಣಿಗೆ. ಸೊ ಅಶ್ವ ಯಾವಾಗಲೂ ಒಂದು ಅಧಿಕಾರದ ಸಂಕೇತವಾಗಿ ಅದನ್ನು ಏರೋದೊಂದು ನಿಷೇಧ ಕೆಲವು ಜಾತಿಗಳಿಗೆ, ಏರಿದವ್ರು ಮಾತ್ರ ಗ್ರೇಟ್ ಅನ್ನೋ ಥರದ ಒಂದು ಹೈರಾರ್ಕಿನ ಮೇಂಟೈನ್ ಮಾಡೋಕ್ಕೆ ಈ ಕಲ್ಚರ್ ಬಳಸ್ಕೊಂಡು ಬಂದಿರೋದನ್ನು ನಾವು ನೋಡ್ಬೋದು. ಅಂದರೆ ನನಗೆ ಭಾಳ ಎಷ್ಟೊಂದು ಆಚರಣೆಗಳಿವೆ ಅಂತ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಸತ್ತವ್ರ ಮನೆ ಮುಂದೆ ಇಡೀ ದಿನ ಕುದುರೆ ಕುಣಿಯುತ್ತೆ. ನನಗೆ ಅದು ಮೊದಲನೇ ಸಲ ಕೇಳಿ ಭಾಳ ಆಶ್ಚರ್ಯ. ಇಡೀ ದಿನ ಕುದುರೆ ಕುಣಿಯುತ್ತೆ ಇಷ್ಟೇ ಸ್ಪೇಸಲ್ಲಿ. ಅದು ಶ್ರೀಮಂತರು ಮಾತ್ರ ಮಾಡ್ತಾರೆ, ಹೆಣ ಎತ್ತೋರ್ಗೂ ಶ್ರೀಮಂತರು ಮಾತ್ರ ಮಾಡ್ತಾರೆ. ಅಂದರೆ ಪ್ರಾಣಿಗಳು ನಾನು ಕರ್ನಾಟಕ ಅಶ್ವ ಸಂಸ್ಕೃತಿ ಅಂತ ಪುಸ್ತಕ ಬರೆದಿರೋದ್ರಿಂದ ಹೆಚ್ಚಾಗಿ ಕುದುರೆ ಮೇಲೆ ನಾನು ಮಾತಾಡ್ತೀನಿ. ಅಫ್ಕೋರ್ಸ್ ಜಲ್ಲಿಕಟ್ಟು ಈ ಥರದ ಕ್ರೀಡೆಗಳಿಗೆ ಕಾರಣ ಆಗಿದೆ, ಧರ್ಮಕ್ಕೆ ಬಲಿಗೆ ಅವು ಕಾರಣ ಆಗಿವೆ. ರಕ್ಷಣೆಯಲ್ಲಿ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಒಂಟೆ, ಕುದುರೆಗಳು ನಮ್ಗೆ ಗೊತ್ತಿದೆ. ಅನೇಕ ಎಕಾನಮಿಗಳಲ್ಲಿ, ಗಾಣದ ಎಣ್ಣೆಗಾರಿಕೆ, ಕೃಷಿ, ವ್ಯಾಪಾರಗಳಲ್ಲಿ ನಮ್ಗೆ ಗೊತ್ತಿದೆ. ಸೊ ಪ್ರಾಣಿಗಳು ನಮ್ಮ ಕಲ್ಚರ್ನಲ್ಲಿ ಬಹಳ ಇಂಪಾರ್ಟೆಂಟ್ ರೋಲನ್ನು ವಹಿಸ್ತೀವಿ ಅನ್ನೋದಕ್ಕೆ ಹೇಳೋದಕ್ಕಾಗಿ ಈ ಮಾತನ್ನು ಹೇಳ್ತಿದ್ದೀನಿ.
ನಾನು ಮತ್ತೆ ಮೊದಲನೇ ಮಾತು ಹೇಳೋದಾದರೆ, ಇದೊಂದು ಅಂತಾರಾಷ್ಟ್ರೀಯ ಸಮುದಾಯ. ಎಲ್ಲ ದೇಶಗಳಲ್ಲಿ ಪಶುಪಾಲಕರು ಇದ್ದಾರೆ, ಬೆದೋಯಿನ್ಸು, ಬಕ್ರಿವಾಲ. ಆದರೆ ಇವರೆಲ್ಲರಿಗೂ ಒಂದು ಕಡೆ ಸೇರೋಕ್ಕಾಗಿಲ್ಲ. ಇದೇನೋ ಅಂತಾರಾಷ್ಟ್ರೀಯ ಸಮಾವೇಶ ಮಾಡ್ತಾಯಿದೆ ಅಂತ ಹೇಳಿದ್ರು. ನಮ್ಮಲ್ಲಿ ಬೇರೆ ಬೇರೆ ಸಮುದಾಯಗಳು ಸೇರಿವೆ. ಈಗ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಒಂದು ಅಂತಾರಾಷ್ಟ್ರೀಯ ಸಮುದಾಯ ಇದೆ, ಲೇಖಕರಿಗಿದೆ, ರೈತರು ಈಗ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಆಗ್ತಿದ್ದಾರೆ. ಆದರೆ ಪಶುಪಾಲಕರು ಇಂಟರ್ನ್ಯಾಷನಲ್ ಕಮ್ಯುನಿಟಿಯ ಒಂದು ಸಮಾವೇಶಗಳನ್ನು, ಸಂಘಟನೆಗಳನ್ನು, ಚಳುವಳಿಗಳನ್ನು ಮಾಡೋಕ್ಕಾಗಿದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಇದು ಮಾಡಿದ್ದೆ ಆದರೆ ನಿಜವಾಗ್ಲೂ ಪಶುಪಾಲಕ ಸಮುದಾಯಗಳನ್ನು ಒಟ್ಟಿಗೆ ತರೋದಾದರೆ, ಕಲ್ಚರ್ನ ಒಟ್ಟಿಗೆ ಇದನ್ನು ಮಾಡಿದ್ರೆ ಅದರಷ್ಟು ಸೆಕ್ಯುಲರ್ ಆದ್ದು ಇನ್ಯಾವುದೂ ಇಲ್ಲ. ತುಂಬ ಸೆಕ್ಯುಲರ್. ಬಕ್ರಿವಾಲಗಳು ಮುಸಲ್ಮಾನರು. ಗುಜರಾತಲ್ಲಿ, ರಾಜಸ್ಥಾನದಲ್ಲಿ ಕೂಡ ದನ ಸಾಕುವ ಒಂದು ಮುಸ್ಲಿಂ ಸಮುದಾಯ ಇದೆ. ಅವ್ರನ್ನ ದನ ಸಾಕಿಸುವಾಗ ಕೊಲ್ಲಲಾಯಿತು, ಆ ಥರದ್ದು. ಸೊ ಇದು ಅಂತಾರಾಷ್ಟ್ರೀಯ ಸಮುದಾಯ. ಆದರೆ ಮಹಾ ಸ್ಥಳೀಯವಾದ ಒಂದು ಝೋನಲ್ಲಿ ಮಾತ್ರ ಬದುಕ್ತಾ ಇದೆ. ಎರಡೂ ಡೈಮೆನ್ಷನ್ ಇದೆ. ಮಹಾ ಅಂತಾರಾಷ್ಟ್ರೀಯ ಸಮುದಾಯ, ಅದರ ವಿಶ್ವ ರಚನೆಯ ಕಲ್ಪನೆಯ ಕಥೆಗಳು ನೋಡಿದ್ರೆ ಭಾಳ ದೊಡ್ಡ ಕಾಸ್ಮಿಕ್ ಕಥೆಗಳನ್ನು ಕಟ್ಟಿದ್ದಾರೆ. ಆದರೆ ಅವ್ರ ಲೋಕಲಿ ಅವರು ಒಂದು ರೂಟ್ ಇದೆ, ಒಂದು ಮ್ಯಾಪಿಂಗ್ ಇದೆ, ಅದರಲ್ಲೇ ತಿರುಗ್ತಾರೆ. ಸೊ ಏಕಕಾಲಕ್ಕೆ ಸ್ಥಳೀಯತೆಯಲ್ಲಿ ಬೇರು ಬಿಟ್ಟ ಅಂತಾರಾಷ್ಟ್ರೀಯ ಪ್ರಜ್ಞೆಯುಳ್ಳ, ಅಂತಾರಾಷ್ಟ್ರೀಯ ಕನೆಕ್ಟಿವಿಟಿ ಆಗಬೇಕಾದ ಒಂದು ಸಮುದಾಯ ಅಂಥೇಳಿ ನನಗೆ ಅನಿಸ್ತದೆ. ಭಾಳ ಅದ್ಭುತ ಅನಿಸಿದ್ದು ನನಗೆ, ಅತ್ಯಂತ ಎಕ್ಸ್ಟ್ರೀಮಿಟಿಗಳಲ್ಲಿ, ಭೌಗೋಳಿಕವಾಗಿ, ನೈಸರ್ಗಿಕವಾಗಿ, ಪರಿಸರದ ಎಕ್ಸ್ಟ್ರೀಮ್ ಸನ್ನಿವೇಶಗಳಲ್ಲಿ ಪಶುಪಾಲಕರು ಬದುಕಿದ್ದಾರೆ. ಉದಾಹರಣೆಗೆ 50-55 ಡಿಗ್ರಿ ಟೆಂಪ್ರೇಚರ್ನಲ್ಲಿ ರಾಜಸ್ಥಾನ ಮತ್ತು ಅರಬ್ ದೇಶಗಳಲ್ಲಿ ಕುರಿ ಕಾಯೋರು ಮತ್ತು ಒಂಟೆ ಕಾಯೋರು ಇದ್ದಾರೆ. ನಾನೊಂದು ಪ್ರಯಾಣ ಮಾಡಿದೆ, ಈಜಿಪ್ಟ್ನ ಒಂದು ತಾಬಾ ಎಂಬ ಊರಿನಿಂದ ಸಿಯಾನ್ ಡೆಸರ್ಟಲ್ಲಿ ಕೈರೋವರೆಗೆ ಹೋದೆ. ಒಂದು 600 ಕಿಲೋಮೀಟ್ರು. ಪುಟ್ಟ 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 ಹಳ್ಳಿಗಳು, ಮೇಕೆ, ಕುರಿ. ಮತ್ತು ಅದು ಎಷ್ಟು ಶಾಖದ ಜಾಗ ಅಂದರೆ, ಒಂದು ಸಲ ಬಸ್ಸಲ್ಲಿ ಇಳಿದ ಮೇಲೆ ಸ್ವಲ್ಪ ಗೊತ್ತಾಯ್ತು ನಮಗೆ ಅದು ಎಷ್ಟು ಜಾಗ ಅಂತ. ಮತ್ತು ಅತ್ಯಂತ ಹಿಮಪಾತ ಆಗೋ ಇದರಲ್ಲೂ ಕುರಿಗಳು ಮತ್ತು ಕತ್ತೆಗಳು ಹಿಮಾಲಯದ ಆ ತುದಿಯಲ್ಲೂ ನಾನು ನೋಡಿದೆ. ಅಂದರೆ ಪ್ರಕೃತಿ ಜೊತೆಗೆ ನಿಜವಾಗ್ಲೂ ಈ ಪಶುಪಾಲಕ ಸಮುದಾಯ ಭಾಳ ದೊಡ್ಡ ಒಂದು ಆರ್ಗ್ಯಾನಿಕ್ ಆದ ರಿಲೇಷನ್ ಇದೆ. ಮತ್ತು ಅದರಲ್ಲಿ ಒಂದು ದೊಡ್ಡ ಜ್ಞಾನ ಇರೋಕ್ಕೆ ಅದು ಒಂದು ಕಾರಣ ಅಂತ ನನಗೆ ಅನಿಸುತ್ತೆ. ಇದೊಂದು ಭಾಳ ದೊಡ್ಡ ವರ್ಣರಂಜಿತ ಲೋಕ ಮತ್ತು ಒಂದು ಬಹುತ್ವದ ಎಕಾನಮಿ ಅಂತ. ಆ ಬಹುತ್ವ ಶಬ್ದ ಬಳಸ್ಬೋದ ನೋಡಿ. ಏನಂದರೆ, ನಾನು ಮೊದಲೇ ಹೇಳ್ದಾಗೆ ಇವಾಗ ಒಂದು ಪುಸ್ತಕನ ಬರೆದು ಕನ್ನಡಿಗರ ಮೇಲೆ ಎಸಿತಾ ಇದ್ದೀನಿ. ಸೊ ಪಶುಪಾಲಕರು ಭಾಳ ಮುಖ್ಯವಾಗಿ, ಪಶುಗಳು ಸಾಕಣೆಯ ನಮ್ಮ ಹಳೆ ಪಾರಂಪರಿಕ ವ್ಯಾಪಾರದ ವಾಹನಗಳಾಗಿದ್ದು ಅನ್ನೋದು ಒಂದು. ಬೇಸಾಯ ಮತ್ತು ಟೂರಿಸಮ್. ಈಗ ಹಿಮಾಲಯದಲ್ಲಿ ಟೂರಿಸಮ್, ಸಾವಿರಾರು ಜನ, ಅದರಲ್ಲೂ ಚಾರ್ಧಾಮ್ ಅಂತ ಕರೀತಾರಲ್ಲ, ವ್ಯಾಪಾರ, ಚರ್ಮಕಾರಿಕೆ, ಎಲುಬು ಸಂಗ್ರಹ ಮಾಡೋರಿದ್ರು. ನಮ್ಮ ಬಳ್ಳಾರಿ ಭಾಗದಲ್ಲಿ ಕೆಲವು ಮುಸ್ಲಿಂ ಫ್ಯಾಮಿಲಿಗಳಿಗೆ ಹಡ್ಡಿವಾಲ ಅಂತ ಕರೀತಾರೆ. ಅವ್ರು ಎಲುಬು ಸಂಗ್ರಹ ಮಾಡೋದೇ ಅವ್ರ ಕೆಲಸ. ಏನು ಮಾಡ್ತಿದ್ರು ನನಗೆ ಗೊತ್ತಿಲ್ಲ. ಅದು ಕಂಬಳಿಕಾರರು, ಮಾಂಸಾಹಾರದ ಭಾಗವಾಗಿ ಹೋಟೆಲ್ ಉದ್ಯಮ ಮತ್ತು ರೇಸ್ ಮತ್ತು ಸರ್ಕಸ್. ಏಷ್ಯಾದ ಮೊಟ್ಟ ಮೊದಲ ಸರ್ಕಸ್ ಕರ್ನಾಟಕದಲ್ಲಿ ಹುಟ್ಟಿದ್ದು. ಅವನೊಬ್ಬ ಕುದುರೆಗಳ ಬಗ್ಗೆ ಬಹಳ ದೊಡ್ಡ ತಜ್ಞ ಆಗಿದ್ದ. ಅವನು ಬಿಜಾಪುರದ ಹತ್ರ ಒಂದು ಊರಿನಲ್ಲಿದ್ದ. ಏಷ್ಯಾದ ಮೊದಲ ಸರ್ಕಸ್ಸನ್ನು ಕಟ್ಟಿಸೋನು ಕುದುರೆ ತಜ್ಞ ಅವನು. ಸೊ ಹೀಗೆ ಬೇರೆ ಬೇರೆ ಎಕಾನಮಿಗಳಿಗೆ ಇದು ಸಂಬಂಧಿಸಿದ ಬಹಳ ದೊಡ್ಡ ವರ್ಣರಂಜಿತ ಲೋಕ ಅಂತ ಹೇಳಿ ನನಗೆ ಅನಿಸ್ತದೆ. ಕೊನೆಯದಾಗಿ ನಾನು ಹೇಳಬೇಕಾದ ಮಾತು ಅಂದರೆ, ಪಶುಪಾಲಕ ಸಮುದಾಯಗಳನ್ನು ಗುರುತಿಸುವಾಗ, ಒಂದು ಜಾತಿ ಸಮುದಾಯ ಅಥವಾ ಒಂದು ಕಮ್ಯುನಿಟಿಯಾಗಿ ಗುರುತಿಸುವಾಗ ನಾವು ಭಾಳ ದೊಡ್ಡ ಮಿಸ್ ಮಾಡ್ಕೊಳ್ತಿರೋದು ಪಶುಪಾಲಕ ಕುಟುಂಬಗಳು ಅಂತ. ಯಾಕೆ ನಾನು ಕನ್ನಡ ಯೂನಿವರ್ಸಿಟಿಯಲ್ಲಿ 30 ವರ್ಷ ಇರುವಾಗ, ಭಾಗ್ಯ ಅವ್ರಿಗೂ ಗೊತ್ತಿದೆ, ಅದೇನೆಂದರೆ ಕೂಲಿ ಮಾಡೋಕ್ಕೆ ನಮ್ಮ ಈ ಕ್ಯಾಂಪಸ್ ಪಕ್ಕದ ಒಂದು ಕೆರೆ ಮೇಲೆ ಹೋಗೋರು. ಅವ್ರ ಹಿಂದ್ಗಡೆ ಮಕ್ಕಳ ಥರ ಒಂದು 2 ಕುರಿ ಹೋಗೋವು. 30 ವರ್ಷ ನೋಡಿದ್ದೀವಿ ನಾವು. ಅವ್ರಿಗೆ ಕೇಳಿದೆ ನಾನು, ಏನು ಮಾಡ್ತೀರಿ ಈ ಕುರಿ ಅಂತ. ಅವರು ಆ 3 ವರ್ಷಕ್ಕೊಂದ್ಸಲ ಅದು ಮಾರಿ ಹಬ್ಬ ಬರುತ್ತಲ್ಲ, ಯಾವಾಗಲೂ ಮಾರ್ಕೋತಾರೆ. ಆ ಹಣ ಏನು ಮಾಡ್ತೀರಿ ಅಂದರೆ ಗಂಡನ್ಸ್ರಿಗೆ ಕೊಡೋದೇ ಇಲ್ಲ. ಅದು ಮೈಕ್ರೋ ಎಕಾನಮಿ ಭಾಗ. ಅದು ಮಹಿಳೆಯರು ಸರ್ಪಾಲ್ ಕೊಡೋದು, ಕೋಳಿನ ದನಾನ್ ಸರ್ಪಾಲ್ ಕೊಡೋದು, ಅಥವಾ ಕುರಿ ಸಾಕೋದು, ಆಡು ಸಾಕೋದು. ನಾನು ತತ್ವಪದ ಅಧ್ಯಯನ ಮಾಡ್ತಾ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಲ್ಲಿ ಹೋಗಿದ್ದೆ. ಬೋರ್ಗಿ ಅಂತ, ಅಲ್ಲೊಬ್ಬ ಭಾಳ ಅದ್ಭುತವಾದ ಹೆಣ್ಮಗಳು ತತ್ವಪದ ಹಾಡ್ತಿದ್ಲು, ಬೋರ್ಗಿ ಇಮಾಂಬಿ ಅಂತ. ಅವ್ರಿಗೆ ಅವಳ ಹಾಡನ್ನು ಕೇಳಕ್ಕೆ ನಾವು ಕರೆಸ್ಬೇಕಾಗಿತ್ತು. ಅವಳು ಕೇಳಿದ್ವು, ಯಪ್ಪ ನನಗೆ ಹಾಡುಗಳ ಕುರಿ ಅದಾವು 7-8, ಅದನ್ನು ಹೊಡ್ಕೊಂಡು ಹೋಗ್ಬೇಕು,
ನಿಮಗೆ ಕೇಳ್ಬೇಕಾದ್ರೆ ನಮ್ಮ ಮನೆಗೆ ಬರ್ರಿ ರಾತ್ರಿ. ಇಲ್ಲಿ ಹೋದರೆ ಅವ್ರು ಯಾರ್ಯಾರು ಒಂದು ಆಳಿಗೆ ಮೇಸಕ್ಕೆ ಒಂದು ಕೂಲಿ ಕೊಟ್ಟರೆ ನಾನು ಬಿಟ್ಟು ನಾನು ಹಾಡಕ್ಕೆ ಬರ್ತೀನಿ ಅಂತ. ಅವಳ ಫೋಟೋನ ನನ್ನ ಗುರುಪಂಥ ಪುಸ್ತಕದ ಹಿಂಭಾಗದಲ್ಲಿ ಹಾಕಿದ್ದೇನೆ. ಅವಳಿಗೆ ಗಡ್ಡ ಬಿಟ್ಟಿದ್ದಾನೆ, ಒಂದೆರಡು ಮಕ್ಕಳು ಇವೆ. ಆ 7-8 ಆಡು ಕುರಿಗಳಲ್ಲಿ ಇಡೀ ಅವಳು ತಲಾಕ್ ಅನ್ಯಾಯವಾಗಿ ಕೊಟ್ಟಿರೋ ತಲಾಕ್ ಪೀಡಿತ ಹೆಣ್ಮಗಳಕ್ಕೆ ಜೀವನ ಭಾಳ ಧೀಮಂತವಾಗಿ ನಡೆಸಿದ್ದಾಳೆ. ಅವಳು ಹಾಡುಗಳಲ್ಲೂ ಅದೇ ಇದೆ. ಯಾರು ನನಗೇನು ಬೇಕಾದ ಗಂಡನ ಮಾಡಿಕೊಂಡೆ ಅಂತಲೇ ಹಾಡ್ತಿದ್ದಾಳೆ ಅವಳು. ನನ್ನನ್ನು ನಾನು ನೋಡಿಕೊಂಡೆ, ಬೇಕಾದ ಗಂಡನ ಹಾಡಿಕೊಂಡೆ ಅನ್ನೋ ಹಾಡು ಹಾಡ್ತಾಳೆ. ಅವಳು ಬೇಕಾದ ಜೀವನನ, ಇಷ್ಟ ಬಂದ ಜೀವನನ ಆ 4-5 ಪ್ರಾಣಿಗಳ ಮೂಲಕ ಕಂಡಿದ್ದಾಳೆ. ಸೊ ಇಡೀ ಕರ್ನಾಟಕದಲ್ಲಿ ಗಂಡನ ಹಂಗಿನಿಂದ ಸ್ವತಂತ್ರವಾಗಿ ತಮ್ಮದೇ ಆದ ಮಕ್ಕಳನ್ನ ಓದಿಸೋಕ್ಕೆ, ಮಕ್ಕಳನ್ನ ಮದುವೆ ಮಾಡೋಕ್ಕೆ, ಅವಳಿಗೆ ಆಭರಣ ಮಾಡೋಕ್ಕೆ, ಇವಳಿಗೆ ಸೀರೆ ತಗೊಳ್ಳೋಕ್ಕೆ, ಇವಳೆಲ್ಲ ಟೂರ್ ಹೋಗೋಕ್ಕೆ, ಈ ಮೈಕ್ರೋ ಎಕಾನಮಿ ಆಗಿ ಪಶುಪಾಲನೆ ಆಗಿದೆಯಲ್ಲ, ಇದನ್ನು ನಾವು ಹೆಚ್ಚು ಅಧ್ಯಯನ ಮಾಡಬೇಕು ಅಂತ ನನಗೆ ಅನಿಸ್ತದೆ. ಈಗ ಕೊನೆಯದಾಗಿ ಪಶುಪಾಲಕ ಸಮುದಾಯಗಳ ಕೆಲಸವನ್ನು ಕೆಲವು ವ್ಯಕ್ತಿಗಳು ಹೂಡಿಕೆ ಮಾಡಿ ಬಂಡವಾಳ ಹೂಡಿಕೆ ಮಾಡ್ತಿದ್ದಾರೆ. ಯಾರು ವಿನಯ್ ಕುಲಕರ್ಣಿ ಅನ್ನೋರು MS ಆಗ್ತಿದ್ದಾರೆ ಅಂತ ಕೇಳಿದ್ದೀನಿ. ಸೊ ಇದೊಂದು ಬೇರೆ ಶಿಫ್ಟನ್ನು ತಗೊಳ್ತಾ ಇದೆಯಲ್ಲ, ಇದನ್ನು ಹೇಗೆ ನಾವು ನೋಡೋದು? ಉದಾಹರಣೆಗೆ ಕತ್ತೆ ಹಾಲು ಇವಾಗ ಸಿಕ್ಕಾಬಟ್ಟೆ ಕತ್ತೆ ಕಾಯಕ್ಕೆ ಹೋಗೋ ಇವೆಲ್ಲ ಹೇಳಂಗೆ ಇಲ್ಲ ಈಗ. ಅಷ್ಟು ಸೊ ಒಂದು ಏನೋ ಶಿಫ್ಟ್ ಆಗ್ತಿದೆ, ಅಲ್ಲಿ ಬೇರೆ ಬೇರೆ ಏನೋ ಒಂದು ಬದಲಾವಣೆಗಳಾಗ್ತಿದೆ. ಅದನ್ನು ಹೆಂಗೆ ಗ್ರಹಿಸಬೇಕು ಅನ್ನೋದು. ಮತ್ತು ಇಲ್ಲಿ ಮಹಿಳೆಯರ ಸಮಸ್ಯೆ ಇಟ್ಕೊಂಡು ಕೆಲಸ ಮಾಡಿರೋ ಪ್ರೇಮ ಇದ್ದಾರೆ. ಪಶುಪಾಲಕರಲ್ಲಿ ಯಾಕೆ ಈ ಮಹಿಳೆಯರ ಬಗ್ಗೆ ಒಂದು ಸ್ತ್ರೀ ವಿರೋಧ ಅಲ್ಲ, ಸ್ತ್ರೀ ಶಂಕೆ ಮತ್ತು ಅನ್ಟಚಬಿಲಿಟಿ? ಯಾಕಂದರೆ ನಾನು ಗ್ಯಾರ್ಮಳ್ಳಿಲಿದ್ದಾಗ ಒಬ್ಬ ಮಾದಿಗರ ವ್ಯಕ್ತಿ ಪ್ರವೇಶ ಮಾಡಿದ ಕೂಡಲೇ ಒಂದು ದನ ಬಂದುಬಿಟ್ಟಿತ್ತು, ಗೊತ್ತಿಲ್ಲ, ಅವ್ನು ಬಂದುಬಿಟ್ಟು ಹಟ್ಟಿ ಒಳಗಡೆ ಹಿಡಿದು ಕಟ್ಟಾಕಿದ್ರು. ಸಾಬ್ರಾದ ನಮಗೆ ಇರಕ್ಕೆ ಮನೆ ಕೊಟ್ಟಿದ್ರು ಅವರು, ಆದರೆ ಅವನಿಗೆ ಮಾತ್ರ ಕಟ್ಟಾಕಿದ್ರು. ಈ ಅನ್ಟಚಬಿಲಿಟಿ ಮತ್ತು ಸ್ತ್ರೀ ಶಂಕಿತ ಈ ಭಾವನೆ, ಇದನ್ನು ಹೇಗೆ ನಾವು, ಯಾಕಂದರೆ ನಾವು ಪಶುಪಾಲಕರ ಎಕಾನಮಿ ಬಗ್ಗೆ ಮಾತಾಡ್ತಿರುವಾಗ ಅವರ ಆಲೋಚನಾ ಕ್ರಮ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಡಬೇಕು. ಇದ್ರ ಬಗ್ಗೆ ಒಳ್ಳೆ ಹೋರಾಟ ಮಾಡ್ತಿರೋ ನಮ್ಮ ಸ್ನೇಹಿತರಿದ್ದಾರೆ. ಮತ್ತು ಈ ಮಾಂಸ ತಿನ್ನೋರು, ಚರ್ಮದ ಕೆಲಸ ಮಾಡೋರು ಮತ್ತು ಪಶುಪಾಲನೆ ಮಾಡೋರು, ಅದ್ರ ಜೊತೆಗೆ ಅಂಟ್ಕೊಂಡಿರೋ ಹಲವಾರು ಈ ಸಮುದಾಯಗಳಿದಾವಲ್ಲ, ಯಾರ್ದೋ ಒಂದು ಕೊಂಡಿಗೆ ಪೆಟ್ಟಾದರೆ ಯಾಕೆ ಉಳಿದ ಕೊಂಡಿಗಳು ರಿಯಾಕ್ಟ್ ಮಾಡಲ್ಲ? ಯಾಕಂದರೆ ಇವೆಲ್ಲವೂ ನನಗೆ ಬಹಳ ನೋವಾಗಿದ್ದು. ಜಿ ರಾಜಶೇಖರ್ ಅವರು ಹೇಳಿದ್ದು, ಸೌತ್ ಕೆನರಾದಲ್ಲಿ ದನ ಕೊಟ್ಟು ಮಾರಿದ ಮೇಲೆ ಬಜರಂಗ ದಳದವ್ರಿಗೆ ಅವ್ರಿಗೆ ಫೋನ್ ಮಾಡೋದಂತೆ, ನೋಡಿ ಇಂಥವ್ರು ಬರ್ತಿದ್ದಾರೆ, ಇಂಥ ವ್ಯಾನು ನಂಬರು ಅಂತ. ಅದಕ್ಕೆ ನಾನು ಉದ್ದೇಶಪೂರ್ವಕವಾಗಿ ದನ ಮಾರೋಕ್ಕೆ ಅಥವಾ ದನ ಕೊಳ್ಳೋಕ್ಕೆ ಸಾಗಾಣಿಕೆ ಮಾಡ್ತಾ ಅದರ ಆಹಾರ ತಿಂತ ಅಪಮಾನಕ್ಕೊಳಗಾಗಿ ಕೊಲೆ ಆದವ್ರನ್ನ ನಾವು ಬಹಳ ಮುಖ್ಯವಾಗಿ ಪರಿಗಣಿಸಬೇಕು. ಅವ್ರ ನೋವು ನಮ್ಮ ನೋವು ಅಂತ ಭಾವಿಸ್ತೇ ಹೋದರೆ ಈ ಪಶುಪಾಲಕ ಸಮುದಾಯದ ಈ ಚಳುವಳಿಗೆ ಏನು ಅರ್ಥ ಅಂತ ನನಗೆ ಆ ಥರದ್ದು ಇರ್ಬೋದು, ನನಗೆ ಗೊತ್ತಿಲ್ಲ. ಅದು ಆ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಸ್ನೇಹಿತರಿಗೆ ಎಲ್ರಿಗೂ ಗೊತ್ತಿರೋಂಗೆ ದನಗಳನ್ನು, ಪ್ರಾಣಿಗಳನ್ನು ಪೂಜಿಸುವ ಸಂಸ್ಕೃತಿ ಹುಟ್ಟು ಹಾಕಿರುವ ಹಿಂಸೆ ಕರ್ನಾಟಕ, ಅದರ ಬಲಿಪಶು ಅದು ಎಷ್ಟು. ಯಾಕಂದರೆ ದನದ ಜಾತ್ರೆಗೆ ಜನ ಇಲ್ಲ. ನಮ್ಮ ಕಡೆ ಹೇಮಗಿರಿ ಜಾತ್ರೆ, ನಮ್ಮ ತರೀಕೆರೆ ಜಾತ್ರೆ ತುಂಬ ಪ್ರಸಿದ್ಧ ಜಾತ್ರೆಗಳು. ನಮ್ಮಪ್ಪ ಸಾಟಿ ವ್ಯಾಪಾರ ಮಾಡ್ತಿದ್ರು, ನಾನು ಹೋಗ್ತಾ ಇದ್ದೆ. ಯಾರು ದನದ ಜಾತ್ರೆಗಳೇ ಇಲ್ಲ. ಯಾಕಂದರೆ ದನ ಕೊಂಡ್ಮೇಲೆ ಸಾಗಿಸುವಾಗ ನಮ್ಗೆ ಹಿಡ್ಕೊಂಡು ಹೊಡಿತಾರೆ, ಏನು ಮಾಡೋಣ ತಗೊಂಡು ಹೋಗಲ್ಲ ಅಂತ. ಸಾವಿರ ಮುಂದೆ ಬರ್ತಾನೆ ಇಲ್ಲ. ಒಬ್ಬ ರೈತನ ಕಲ್ಲಂಗಡಿ ಹೊಡೆದಾಗ ಧಾರವಾಡದಲ್ಲಿ ಹೊಡಿತಾರಲ್ಲ, ರೈತರು ನಮ್ಮ ಸಮಸ್ಯೆ ಅಂತ ಹೇಳಬೇಕಾಗಿತ್ತಲ್ಲ. ಯಾಕಂದರೆ ಮುಸ್ಲಿಮ್ಸು ಅಥವಾ ಪೆಟಿ ಬಿಸ್ನೆಸ್ನವ್ರು ಏನು ಮಾಡ್ತಾರೆ, ದನ ಕೊಂಡ್ಕೊಂಡು ಹುಣಸೆ ಬೀಜ, ಹೊಂಗೆ ಬೀಜ ಅದನ್ನು ಕೊಂಡ್ಕೊಂಡು ನಗರದ ಜನರಿಗೆ ಮಾರಾಟ ಮಾಡ್ತಾರೆ. ಸೊ ಗ್ರಾಹಕರು ಮತ್ತು ಬೆಳೆಯೋರ ನಡುವೆ, ದನ ಸಾಕೋರು, ಪ್ರಾಣಿ ಸಾಕೋರು ಮತ್ತು ತಿನ್ನೋರ ನಡುವೆ ಒಂದು ಕೊಂಡಿ ಇರುವಂಥ ಒಂದು ವಿನಿಮಯ ಮಾಡುವಂಥ ಒಂದು ವ್ಯಾಪಾರಿ ಸಮುದಾಯ ಹಲ್ಲೆಗೆ ಒಳಗಾಗುವಾಗ ಈ ರೈತಾಪಿ ಜನ ಮತ್ತು ಪಶುಪಾಲಕರ ರೆಸ್ಪಾನ್ಸ್ ಯಾಕೆ, ಏನಾಗಿದೆ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಪಶುಪಾಲಕರಲ್ಲೇ ಇರುವ ಬೇರೆ ಬೇರೆ ಸಮುದಾಯಗಳಲ್ಲಿರುವ ಈ ಜಾತಿ ಅಥವಾ ಬುಡಕಟ್ಟು ಕಾರಣಕ್ಕಾಗಿರುವ ಈ ಭೇದ ಮತ್ತು ದ್ವೇಷಗಳನ್ನು ಹೇಗೆ ಬಗೆಹರಿಸಬೇಕು ಅನ್ನೋ ಪ್ರಶ್ನೆ ಕೂಡ ನಮ್ಮ ಎದುರುಗಡೆ ಇದೆ. ಸ್ನೇಹಿತರೆ, ಜಗತ್ತಲ್ಲಿ ಬೀಫ್ನಲ್ಲಿ ಎರಡನೇ ಸ್ಥಾನ ಪಡೆದಿರೋ ದೇಶ ತನ್ನ ಪ್ರಜೆಗಳು ಆಹಾರಕ್ಕಾಗಿ ಅದನ್ನು ಉಣ್ಣುವಾಗ, ದನ ಸಾಗಿಸುವಾಗ ಕೊಲ್ತಾ ರೆಕಾರ್ಡ್ ಮಾಡ್ತೀಯಲ್ಲ, ಇದು ನಮ್ಮ ಕಾಲದ ಬಹಳ ದೊಡ್ಡ ಕ್ರೌರ್ಯ ಮತ್ತು ವೈರುಧ್ಯ. ಇದನ್ನು ನಾವು ನಮ್ಮ ಚಳುವಳಿಯಲ್ಲಿ ಹೆಂಗೆ ತಗೊಳ್ತೀವಿ ಅನ್ನೋದು ಮುಖ್ಯ. ನಮಸ್ಕಾರ.